ಎಲ್ರಿಗೂ ನಮಸ್ಕಾರ. ಸೂಪರ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುವಂತಹ ರವೆ ಲಡ್ಡು ಮಾಡೋದು ತುಂಬಾ ಸುಲಭ. ಈ ವಿಡಿಯೋನ ಒಂದ್ಸಲ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡಿದೆ ಅಂತ. ಒಮ್ಮೆ ನೋಡ್ಕೊಳ್ಳಿ. ತುಂಬ ಕಡಿಮೆ ಸಾಮಗ್ರಿ ಸಾಕು. ಏಲಕ್ಕಿ, ಅರ್ಧ ಕಪ್ ತುಪ್ಪ, 1 ಕಪ್ ಚಿರೋಟಿ ರವೆ, 1.5 ಕಪ್ನಷ್ಟು ಸಕ್ಕರೆ. ಇಷ್ಟೇ ಐಟಮಲ್ಲಿ ತುಂಬ ರುಚಿಯಾಗಿರೋ ರವೆ ಲಡ್ಡುನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬಾಣಲಿನ ಬಿಸಿ ಮಾಡಿಕೊಂಡು ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕಾದ ನಂತರ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆನ ಚೆನ್ನಾಗಿ ಹುರ್ಕೋಬೇಕು, ಎಲ್ಲ ಅರಳ್ಕೋಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಒಂದು 5ರಿಂದ 6 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದ್ರೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಬೇಕು. ಯಾವುದೇ ಹಬ್ಬಕ್ಕಾದ್ರೂ ಈ ಸ್ವೀಟ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನು ತೋರಿಸಿರೋ ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡಿಕೊಂಡು ಮೆಥಡ್ಸ್ನ ಫಾಲೋ ಮಾಡಿ. ನಂತರ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳಿಕ್ಕಿದೆ. ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ 1.5 ಕಪ್ನಷ್ಟು ಸಕ್ಕರೆನ ಸುರಿತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಕರಗೋ ತನಕ ಈ ಥರ ಚೆನ್ನಾಗಿ ಕಲಿಸ್ಬೇಕು. ನಂತರ ಕಲಸಿದ್ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇರುವಾಗ ನೋಡ್ತಾ ಇರಬೇಕು ಪಾಕ ಬಂದಿದೆಯಾ ಇಲ್ವಾ ಅಂತ. ಪಾಕ ಬಂದ ಮೇಲೆ ಅದನ್ನು ಆ ರವೆಗೆ ಸೇರಿಸೋಕ್ಕಿದೆ, ಹಾಗಾಗಿ ನೋಡ್ತಾ ಇರಬೇಕು ಪಾಕ ಬಂದಿದೆಯಾ ಇಲ್ವಾ ಅಂತ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದು ಪಾಕ ಬಂದಿದೆಯಾ ಅಂತ ಈ ಥರ ನೋಡ್ತಾರೆ. ನೋಡಿ, ಒಂದೊಂದು ಹನಿಯಾಗಿ ನಿಧಾನಕ್ಕೆ ಇಳಿತಾ ಇದೆ. ಈ ಥರ ನೋಡಬೇಕು. ಇಲ್ಲ ಅಂದರೆ ಅಂಟು ಎಷ್ಟು ಬಂದಿದೆ ಅಂತ ನೋಡಬೇಕು. ನೋಡಿ, ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ. ಈ ಥರ ಪಾಕ ನೋಡಿಕೊಂಡು ರವೆಗೆ ಸೇರಿಸೋಕ್ಕಿದೆ. ಇಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿ ನಂತರ ಆ ಬಿಸಿ ಪಾಕನ ರವೆಗೆ ಸೇರಿಸ್ಬೇಕು. ಮೊದಲನೇದಾಗಿ ರವೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಕೊಂಡು ಸೇರಿಸ್ತಾ ಇದ್ದೀನಿ. ನಂತರ ಪಾಕನ ಸೇರಿಸಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ಗಂಟಾಗದೇ ಇರೋ ಥರ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಬೇಗ ಬೇಗ ಕಲಿಸ್ಬೇಕು, ಇಲ್ಲಾಂದರೆ ಅದು ಪಾಕನ ಹೀರ್ಕೊಂಡು ಅಲ್ಲೇ ಗಟ್ಟಿಯಾಗಿಬಿಡುತ್ತೆ. ನಂತರ ಅದನ್ನು 10 ನಿಮಿಷ ಬಿಟ್ಟು ತೆಗೆದು ಉಂಡೆನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದೇ ಸಲ ಅಷ್ಟನ್ನು ಕದಡೋ ಆಗಿಲ್ಲ, ಸ್ವಲ್ಪ ಸ್ವಲ್ಪನೇ ಪೋರ್ಷನ್ ತೆಕ್ಕೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆನ ಕಟ್ಟಬೇಕು. ಈ ವಿಧಾನದಲ್ಲಿ ಮಾಡಿದ್ರೆ ಪಾಕ ಸರಿಯಾಗಿ ಇರುತ್ತೆ. ಪಾಕ ಸರಿಯಾಗಿ ಬಂದರೆ ನೀರನ್ನು ಚಿಮುಕ್ಸೋ ಅಗತ್ಯ ಇಲ್ಲ, ಹಾಲನ್ನು ಚಿಮುಕ್ಸೋ ಅಗತ್ಯ ಇಲ್ಲ. ನೀಟಾಗಿ ಉಂಡೆ ಕಟ್ಟೋಕೆ ಬರುತ್ತೆ. ಬೇಗ ಗಟ್ಟಿನೂ ಆಗಲ್ಲ, ಮೆತ್ತಗೂ ಇರಲ್ಲ. ಕರೆಕ್ಟಾಗಿ ಹದವಾಗಿ ಸೂಪರಾಗಿರುತ್ತೆ. ಮುಟ್ಟಿದ್ರೇ ಒಡೆಯುವಷ್ಟು ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗೇ ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಬೇಕಾದರೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೇಕು. ಡ್ರೈ ಫ್ರೂಟ್ಸ್ ಹಾಕದೇನೂ ಇದು ತುಂಬ ಚೆನ್ನಾಗಿರುತ್ತೆ. ಹಾಕಬೇಕು ಅಂತಲೇ ಇಲ್ಲ ಇದಕ್ಕೆ. ಯಾರು ಬೇಕಾದರೂ ಫೇಲ್ ಆಗದೇ ಇರೋ ರೀತಿ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ನಾನು ಹೇಳಿರೋ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ. ಈ ಸ್ವೀಟ್ ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮುಂದಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.